ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣಾ ಸಮರ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಕೇಸರಿಪಾಳ್ಯ ಎರಡೂ ಕ್ಷೇತ್ರಗಳಲ್ಲಿ ಟಿಕೆಟ್ ಅನ್ನು ಅನೌನ್ಸ್ ಮಾಡಿದೆ. ಬಹಳ ಕೂಲ್ ಆಗಿ ಹ್ಯಾಂಡಲ್ ಮಾಡ್ತಾ ಇದೆ. ಆದರೆ ಕಾಂಗ್ರೆಸ್ನಲ್ಲೇ ಕೋಲಾಹಲ ಉಂಟಾಗಿರೋದು. ಎರಡೂ ಕ್ಷೇತ್ರಗಳಲ್ಲೂ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಕೂಡ ಟಿಕೆಟ್ ಅನೌನ್ಸೇ ಆಗಿಲ್ಲ. ಆಗಲೇ ಟಿಕೆಟ್ ಆಕಾಂಕ್ಷಿಗಳು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇದುವೇ ಕಾಂಗ್ರೆಸ್ಗೆ ತಲೆನೋವಾಗಿ ಪರಿಣಮಿಸಿದೆ. ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ವಿಚಾರದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳೇನೇನು ನೋಡೋಣ. ಯುವಕರಲ್ಲಿ ಅವ್ರದೇ ಆದಂತಹ ಒಂದು ದೃಷ್ಟಿಕೋನ ಇರುತ್ತೆ. ಇವತ್ತು ಯುಗಾದಿ ಹಬ್ಬ ಹೊಸ ಚಿಗುರ್ತಾ ಇದೆ. ಸೊ ಅದೇ ರೀತಿಯಿಂದ ಯುವಕರು ಕೂಡ ಇವತ್ತು ರಾಜಕಾರಣಕ್ಕೆ ಬರಬೇಕು ಅಂತ ಬೆಂಬಲ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಪಕ್ಷದಲ್ಲೂ ಕೂಡ ಮಹಿಳೆಯರ ಜೊತೆ ಯುವಕರಿಗೂ ಪಾರ್ಟಿ ಕಾರ್ಯಕರ್ತರು ಯುವಕರು ಎಲ್ಲರಿಗೂ ಕಾನ್ಫಿಡೆನ್ಸ್ ಐತಿ ನಮಗೆ ಸಿಗ್ತದೆ ಅಂತ. ನಾವೀಗ ಇವತ್ತು ಒಳ್ಳೆ ದಿನ ಅಂತ ಇವತ್ತೇ ಸರ್, ನಾನು ಕಾಂಗ್ರೆಸ್ ಅಭ್ಯರ್ಥಿ ಅಂತಲೇ ನಾಮಪತ್ರ ಸಲ್ಲಿಸಿರೋದೀಗ. ಯಾರಿಗೂ ಇನ್ನೂ ಪರ್ಫೆಕ್ಟ್ ಆಗಿಲ್ಲ. ವಿಶ್ವಾಸ ಇಲ್ಲ, ವಿಶ್ವಾಸ ಇದೆ ನಮಗೆ. ಸ್ಟೇಟ್ ಗೌರ್ಮೆಂಟ್ ಮೇಲೆ, ಹೈಕಮಾಂಡ್ ಮೇಲೆ ನಮ್ಗೆ ವಿಶ್ವಾಸ ಇದೆ. ಕ್ಯಾಂಡಿಡೇಟು ನಾನೇ, ಗೆಲ್ಲೋದು ನಾನೇ. ಟಿಕೆಟ್ಗೂ ಮುನ್ನ ಅಖಾಡಕ್ಕೆ ಇಳಿದಿದ್ದೇಕೆ ಟಿಕೆಟ್ ಆಕಾಂಕ್ಷಿಗಳು? ಎಸ್, ದಾವಣಗೆರೆಯ ದಕ್ಷಿಣದ ರಾಜಕೀಯ ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ಚುನಾವಣೆ ಅನೌನ್ಸ್ ಆಗಿದ್ದೇ ಆಗಿದ್ದು ಅಲ್ಲಿನ ವಾತಾವರಣವೇ ಬದಲಾಗಿ ಹೋಗಿದೆ. ಹೌದು, ಈ ಮೊದಲು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಯ್ಕೆ ವಿಚಾರ ಬಣಗಳ ನಡುವೆ ಕದನ ಸೃಷ್ಟಿಸಿತ್ತು. ಸಿದ್ದೇಶ್ವರ್ ರೇಣುಕಾಚಾರ್ಯ ಬಣಗಳ ಮಧ್ಯೆ ಪೈಪೋಟಿ ಜೋರಾಗಿತ್ತು. ದಾವಣಗೆರೆ ದಕ್ಷಿಣದಲ್ಲಿ ಯಾರು ನಿಲ್ಲಬಹುದು ಅನ್ನೋ ಪ್ರಶ್ನೆ ಯಾರಾದರೂ ಕೇಳಿದ್ರೆ 5-6 ಹೆಸರುಗಳು ಅಲ್ಲಿ ಬರ್ತಾಗಿದ್ವು. ರೇಣುಕಾಚಾರ್ಯ ಬಣ ಅಜಯ್ ಕುಮಾರ್ಗೆ ಟಿಕೆಟ್ ಕೊಡುವಂತೆ ದೆಹಲಿವರೆಗೂ ಹೋಗಿ ಬಂದಿತ್ತು. ಇತ್ತ ಸಿದ್ದೇಶ್ವರ್ ಬಣದಿಂದ 3-4 ಹೆಸರುಗಳನ್ನ ಮುನ್ನೆಲೆಗೆ ತಂದಿತ್ತು. ಆದ್ರೆ ಕೊನೆಗೆ ಸಿದ್ದೇಶ್ವರ್ ಬಣದ ಎಸ್ಟಿ ಸಮುದಾಯದ ಟಿ ಶ್ರೀನಿವಾಸ್ ದಾಸಕರಿಯಪ್ಪಗೆ ಟಿಕೆಟ್ ಘೋಷಣೆಯಾಗಿದ್ದು ಶುಕ್ರವಾರ ದಾಸಕರಿಯಪ್ಪ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಸಾಂಕೇತಿಕವಾಗಿ ತಮ್ಮ ಬೆಂಬಲಿಗರ ಜೊತೆ ಆಗಮಿಸಿ ನಾಮಪತ್ರ ಸಲ್ಲಿಸಿದ್ದು ಸೋಮವಾರ ಅದ್ದೂರಿ ಮೆರವಣಿಗೆ ಮೂಲಕ ನಾಮಪತ್ರ ಸಲ್ಲಿಸಲಾಗುತ್ತೆ. ಎಲ್ಲ ರಾಜ್ಯ ಮುಖಂಡರು ಬರ್ತಾರೆ. ರಾಷ್ಟ್ರೀಯ ಒಬ್ಬರು ಮುಖಂಡರು ಕೂಡ ನಾವು ಆಹ್ವಾನ ಮಾಡಿದ್ದೀವಿ, ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರನ್ನ ಕರ್ಕೊಂಡು ಜಿಲ್ಲೆಯ ಎಲ್ಲ ಮುಖಂಡರು, ಮಾಜಿ ಸಂಸದರು, ಎಲ್ಲ ಮಾಜಿ ಸಚಿವರು, ಶಾಸಕರು, ನಮ್ಮೆಲ್ಲ ಹಿರಿಯರು, ಪಕ್ಷದ ಕಾರ್ಯಕರ್ತರ ಜೊತೆಗೂಡಿ 25,000 ಜನರೊಂದಿಗೆ ನಾವು ಅವತ್ತು ನಾಮಿನೇಷನನ್ನು ಮಾಡಲಿಕ್ಕೆ ತಯಾರಿ ಮಾಡಿದ್ದೀವಿ. ಸರ್, ಅದನ್ನು ಕೂತು ಸಮಾಲೋಚನೆ ಮಾಡ್ತಿದ್ದೀವಿ. ನಾವು ಕೂಡ ಭಾನುವಾರ ಮಾಡಬೇಕು ಅಥವಾ ಸೋಮವಾರ ಮಾಡಬೇಕಂತೇಳಿ ನಮ್ಮ ಹಿರಿಯರೆಲ್ಲರೂ ಕೂತು ಚರ್ಚೆ ಮಾಡ್ತಾರೆ. ಇದು ದಾವಣಗೆರೆ ದಕ್ಷಿಣದ ಬಿಜೆಪಿ ಅಭ್ಯರ್ಥಿಯ ಕಥೆ. ಅಲ್ಲಿ ಆಯ್ಕೆಯಾಗಿರೋ ಅಭ್ಯರ್ಥಿ ಈಗಾಗಲೇ ಚುನಾವಣಾ ತಂತ್ರಗಳನ್ನ ರೂಪಿಸುತ್ತಿದ್ದಾರೆ. ಹೇಗೆ ಗೆಲ್ಲಬೇಕು, ಯಾವ ರೀತಿ ಎದುರಾಳಿಯನ್ನ ಸೋಲಿಸಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ನ ಸ್ಥಿತಿ ಮಾತ್ರ ಪೂರ್ತಿ ಉಲ್ಟಾ ಪಲ್ಟಾ. ಇಲ್ಲಿ ಟಿಕೆಟ್ ವಿಚಾರ ಇನ್ನೂ ಗೊಂದಲವಾಗೇಗಿದೆ. ಎಷ್ಟೇ ಗೊಂದಲ ಆಗಿದ್ರೂ ಕೆಲವು ಆಕಾಂಕ್ಷಿಗಳಲ್ಲಿ ಮಾತ್ರ ಯಾವುದೇ ಗೊಂದಲ ಆಗಿರೋ ರೀತಿ ಕಾಣ್ತಾಗಿಲ್ಲ. 100% ನಮಗೆ ಟಿಕೆಟ್ ಸಿಗತ್ತೆ ಅಂತ ಆತ್ಮವಿಶ್ವಾಸ ಆಗಿಟ್ಕೊಂಡಿರೋ ಅವರು ನಾಮಪತ್ರವನ್ನು ಸಲ್ಲಿಸಿಬಿಟ್ಟಿದ್ದಾರೆ. ಶುಭ ದಿನ ಎಂದ್ರಂತೆ ಜ್ಯೋತಿಷಿ ನಾಮಪತ್ರ ಸಲ್ಲಿಸಿದ ಸಮರ್. ದಾವಣಗೆರೆ ದಕ್ಷಿಣ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿರೋ ಕ್ಷೇತ್ರ. ಆದ್ದರಿಂದ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಸಿಗತ್ತೆ ಅನ್ನೋದು ಬಹುತೇಕರ ನಿರೀಕ್ಷೆ. ಇದೇ ನಿರೀಕ್ಷೆ ಶಾಮನೂರು ಕುಟುಂಬಕ್ಕೂ ಇದೆ. ಅದೇ ನಿರೀಕ್ಷೆಯಂತೆ ಟಿಕೆಟ್ ನಮಗೆ ಕೊಡಿ ಅಂತ ಒತ್ತಾಯ ಕೂಡ ಮಾಡಲಾಗ್ತಿದೆ. ಒತ್ತಾಯ ಮಾಡ್ತಾನೆ ಟಿಕೆಟ್ ಘೋಷಣೆಗೂ ಮೊದಲೇ ಶಾಮನೂರು ಮೊಮ್ಮಗ ಸಮರ್ಥ ಅವರಿಂದ ನಾಮಪತ್ರ ಸಲ್ಲಿಕೆ ಮಾಡಿಸಿಬಿಟ್ಟಿದೆ ಶಾಮನೂರು ಫ್ಯಾಮಿಲಿ. ಶುಕ್ರವಾರ ಶುಭ ದಿನ, ಅಮೃತ ಯೋಗವಿದೆ ಅಂತ ಜ್ಯೋತಿಷಿ ಸಲಹೆ ನೀಡಿದ ಕಾರಣಕ್ಕೆ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಜೊತೆಗೆ ಬಂದು ನಾಮಪತ್ರ ಸಲ್ಲಿಸಿದ್ದಾರೆ ಸಮರ್. ಇನ್ನೇನು ಬಿ ಫಾರ್ಮ್ ಬಂದ ಮೇಲೆ ಅಧಿಕೃತವಾಗಿ ಸೋಮವಾರ ಫೈಲ್ ಮಾಡ್ತಾ ಇದ್ದೀವಿ. ಹಿಂದೆ ಕೂಡ ಅಪ್ಪಾಜಿಯವರು ಫೈಲ್ ಮಾಡಿದ್ದಾರೆ ವಿದೌಟ್ ಬಿ ಫಾರ್ಮ್. ಯಾಕಂದರೆ ಜನರ ಬೆಂಬಲ ಅಷ್ಟಿದೆ, ನಿರೀಕ್ಷೆಗಳಿದ್ದಾವೆ. ಅಪ್ಪಾಜಿ ಮಾಡಿದಂಥ ಅಭಿವೃದ್ಧಿ ಕೆಲಸಗಳೇ ಒಂದು ರಕ್ಷಾ ಕವಚದ ರೀತಿಯಲ್ಲಿ ಅಪ್ಪಾಜಿ ನಮಗೆಲ್ಲ ಕೆಲಸ ಮಾಡ್ತಾ ಇದೆ.
ಯುವಕರಲ್ಲಿ ಅವ್ರದ್ದೇ ಆದಂತಹ ಒಂದು ದೃಷ್ಟಿಕೋನ ಇರುತ್ತೆ. ಇವತ್ತು ಯುಗಾದಿ ಹಬ್ಬ ಹೊಸ ಚಿಗುರ್ತಾ ಇದೆ. ಸೊ ಅದೇ ರೀತಿಯಿಂದ ಯುವಕರು ಕೂಡ ಇವತ್ತು ರಾಜಕಾರಣಕ್ಕೆ ಬರಬೇಕು ಅಂತ ಬೆಂಬಲ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಪಕ್ಷದಲ್ಲೂ ಕೂಡ ಮಹಿಳೆಯರ ಜೊತೆ ಯುವಕರಿಗೂ. ತಾಯಿ ಜೊತೆಗೂಡಿ ಬಂದು ನಾಮಪತ್ರ ಸಲ್ಲಿಸಿದ ಸಮರ್, ನಮ್ಮ ತಾತ ಮಾಡಿದ ಎಲ್ಲಾ ಕೆಲಸ ನಾನು ಮಾಡುತ್ತೇನೆ. ಕಳೆದ 6 ತಿಂಗಳಿನಿಂದ ಕ್ಷೇತ್ರದಲ್ಲಿ ಓಡಾಡಿ ವಿಶ್ವಾಸ ಗಳಿಸಿದ್ದೇನೆ. 100ಕ್ಕೆ 100ರಷ್ಟು ಗೆಲ್ಲುವ ವಿಶ್ವಾಸವಿದೆ ಎಂದಿದ್ದಾರೆ. ಶಾಮನೂರು ಶಿವಶಂಕರಪ್ಪರ ಬಗ್ಗೆ ನೀವು ಓದಿರಾ? ಕಾಂಗ್ರೆಸ್ ಕಟ್ಟಿರೋದೇ ಅವರಿಲ್ಲಿ ಮಧ್ಯ ಕರ್ನಾಟಕದಲ್ಲಿ. ಹ್ಞೂ ರೀ, ಆಗುತ್ತೆ ರೀ, ಇವತ್ತಿಲ್ಲ ಅಂದರೆ ನಾಳೆ ಆಗುತ್ತೆ. ನಮ್ಮ ಪಾರ್ಟಿ ಕಾರ್ಯಕರ್ತರು ಯುವಕರು ಎಲ್ಲರಿಗೂ ಕಾನ್ಫಿಡೆನ್ಸ್ ಐತಿ ನಮಗೆ ಸಿಗ್ತತೆ ಅಂತ. ನಾವೀಗ ಇವತ್ತು ಒಳ್ಳೆ ದಿನ ಅಂತ ಇವತ್ತೇ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಲಾಗಿದೆ. ಸೋಮವಾರ ಮತ್ತೊಮ್ಮೆ ನಾಮಪತ್ರ ಸಲ್ಲಿಕೆ ಮಾಡೋದು ಕನ್ಫರ್ಮ್ ಆಗಿದೆ. ಇಷ್ಟಕ್ಕೂ ಟಿಕೆಟ್ಗೂ ಮೊದಲೇ ನಾಮಪತ್ರ ಸಲ್ಲಿಕೆ ಮಾಡಿದ್ದೇಕೆ? ಏನಿದರ ಹಿಂದಿನ ಗುಟ್ಟು? ಟಿಕೆಟ್ ಘೋಷಣೆಗೂ ಮೊದಲೇ ಸಮರ್ ನಾಮಿನೇಷನ್ ಸಲ್ಲಿಸಿದ್ದಾರೆ. ಶುಭ ದಿನ ಅನ್ನೋ ನೆಪದಲ್ಲಿ ನಾಮಿನೇಷನ್ ಸಲ್ಲಿಕೆ ಮಾಡಲಾಗಿದೆ. ಈ ಮೂಲಕ ಹೈಕಮಾಂಡ್ಗೆ ಎಚ್ಚರಿಕೆ ಕೊಡುತ್ತ ಶಾಮನೂರು ಕುಟುಂಬ ಅನ್ನೋ ಪ್ರಶ್ನೆ ಈಗ ಹುಟ್ಕೊಂಡಿದೆ. ಎಲ್ಲದಕ್ಕೂ ನಾವು ರೆಡಿ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದೆ ಎನ್ನಲಾಗ್ತಿದೆ. ಬೇರೆ ಟಿಕೆಟ್ ಆಕಾಂಕ್ಷಿಗಳಿಗೂ ಈ ಮೂಲಕ ಸಂದೇಶ ಕೊಟ್ಟಿದ್ದಾರೆ ಎಂದು ಹೇಳಲಾಗ್ತಿದೆ. ಕಾಂಗ್ರೆಸ್ನ ಟಿಕೆಟ್ ಘೋಷಣೆಗೂ ಮೊದಲೇ ಸಮರ್ ನಾಮಿನೇಷನ್ ಒತ್ತಡ ಹೇರೋ ತಂತ್ರ ಇದ್ರೂ ಇರಬಹುದು, ಇಲ್ಲದೆಯೂ ಇರಬಹುದು. ಆದ್ರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಎಂಬಿ ಪಾಟೀಲ್, ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ತಂತ್ರ ನಡೆಯಲ್ಲ, ಮುಹೂರ್ತ ಚೆನ್ನಾಗಿದೆ ಎಂದು ನಾಮಪತ್ರ ಸಲ್ಲಿಸುತ್ತಾರೆ ಎಂದಿದ್ದಾರೆ. ಕೊಡ್ಬೋದು ನೋಡ್ರಿ, ಇದೆಲ್ಲ ನಾಮಪತ್ರ ಸಲ್ಲಿದಕ್ಕೆ ಅಲ್ಟಿಮೇಟ್ಲಿ ಆಫಿಷಿಯಲ್ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿದ್ಮೇಲೆ ಅದೊಂದು ನಿರ್ಧಾರ ಆಗ್ತದೆ. ಬಿ ಫಾರ್ಮ್ ಕೊಡುವಂಥದ್ದು ಎಲ್ಲನೂ ಕೂಡ ಇರ್ತದೆ. ಈಗ ಹಾಕ್ಬೋದು, ಯಾಕೆ ಎಷ್ಟೋ ಸಲ ನಾವು ಹಾಕಿರ್ತೀವಿ, ಯಾಕಂದ್ರೆ ಮುಹೂರ್ತ ಆಗಿರ್ತಾ ನೋಡಿ ಹಾಕಿರ್ತೀವಿ ನಾವು ಅದನ್ನ. ಹಾಗೇನಿಲ್ಲಪ್ಪ, ಕಾಂಗ್ರೆಸ್ ಪಕ್ಷದ ಮೇಲೆ ಯಾರು ಒತ್ತಡನೂ ನಡೆದಿಲ್ಲ. ಇವತ್ತು ಯಾರು ಅಂತಿಮವಾಗಿ ಟಿಕೆಟ್ ಅನ್ನ ಹೈಕಮಾಂಡ್ ಫೈನಲ್ ಮಾಡ್ತದೆ, ದಟ್ ಈಸ್ ಫೈನಲ್. ಎಸ್, ಹೈಕಮಾಂಡೇ ಫೈನಲ್. ಶಾಮನೂರು ಕುಟುಂಬ ಕೂಡ ತಮ್ಮ ನಿರ್ಧಾರ ತಾನು ತಗೊಂಡಿದೆ. ಇನ್ನು ಇದೆಲ್ಲದರ ಮಧ್ಯೆ ಮತ್ತೊಬ್ಬ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಅಲ್ಪಸಂಖ್ಯಾತ ಮುಖಂಡ ಸಾದಿಕ್ ಪೈಲ್ವಾನ್ ಸಹ ಕಾಂಗ್ರೆಸ್ ಪಕ್ಷದಿಂದ ನಾಮಪತ್ರ ಸಲ್ಲಿಸಿದ್ದಾರೆ. ತಮಗೆ ಬಿ ಫಾರಂ ಸಿಗುವ ವಿಶ್ವಾಸವಿದ್ದು, ಸಿಗದೇ ಇದ್ರೆ ಮಾರ್ಚ್ 23ರಂದು ಸಮಾಜ ನಿರ್ಧಾರ ಮಾಡುತ್ತೆ. ಅಲ್ಪಸಂಖ್ಯಾತ ಸಮುದಾಯದ ಒಮ್ಮತದ ಅಭ್ಯರ್ಥಿ ಸ್ಪರ್ಧಿಸೋದು ಖಚಿತ ಎಂದಿದ್ದಾರೆ. ಇದು ಕೂಡ ಹೈಕಮಾಂಡ್ ಮೇಲೆ ಒತ್ತಡ ಹೇರೋ ತಂತ್ರ ಎನ್ನಲಾಗ್ತಿದೆ. ನಮಗೆ ಬಿ ಫಾರಮ್ ಸಿಗ್ತೈತಿ, ಮೈನಾರ್ಟಿಗೆ ಸಾದಿಕ್ ಪೈಲೋಟಿಗೆ ಸಿಗ್ತೈತೆ ಅಂತೇಳಿ ವಿಶ್ವಾಸ ಇದೆ. ಹಂಗಾಗಿ ನಾವು ನಾಮಪತ್ರ ಸಲ್ಲಿಸಿದ್ವಿ. ಸೋಮವಾರ ದಿವಸ ಎಲ್ಲ ಧರ್ಮದವ್ರಿಗೆ ಕರೆದು ನಾವೆಲ್ಲ ಕಳ್ಳು ಬಳ್ಳಿ ಸೇರಿ ಎಲ್ಲ ನಮ್ಮ ಅಭಿಮಾನರು, ನಮ್ಮ ಅಣ್ಣ ತಮ್ಮಂದರು, ಶಿಷ್ಯಂದರು ಸೇರಿ ನಾವೇನೋ ಒಂದು ಒಳ್ಳೆ ಊರಿಗೆ ಒಳ್ಳೇದೇನಾಗ್ತೈತೆ ಆ ತೀರ್ಮಾನ ತೊಗೊಂತೇವೆ. ಓಟ್ ಕಾಂಗ್ರೆಸ್ ಬಿಟ್ಟರೆ ಯಾರಿಗೂ ಹಾಕೋದಿಲ್ಲ. ಆದರೆ ಕಡ್ಡಾಯಾಗಿ ಮೈನಾರ್ಟಿಗೆ ತಪ್ಪು ಅಂತ ಹೇಳಿದರೆ ಓಟು ಛತ್ರಬದ್ರಾಗ್ತಾವೆ ಅಂತೇಳಿ ನನಗೆ ಭರವಸೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಕ್ಷೇತ್ರಗಳನ್ನ ತುಂಬಾ ಸಲೀಸಾಗಿ ಹ್ಯಾಂಡಲ್ ಮಾಡ್ತಿದೆ ಬಿಜೆಪಿ. ಆದ್ರೆ ಕಾಂಗ್ರೆಸ್ಗೆ ಆರಂಭದಲ್ಲಿ ತೊಡಕುಂಟಾಗಿದ್ದು ಮುಂದೇನಾಗತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.